ನಮಸ್ಕಾರ. ನನಗೆ ಧನಂಜಯರು ದೇವರ ಸೌಂಡ್ ಕೊಡೋಣ ಸ್ವಲ್ಪ. ನಾನು ಪರಿಚಯ ಆದಂಥವ್ರು. ಆ್ಯಂಡ್ ಸೊ ಇಬ್ಬರು ಒಟ್ಟಿಗೆ ನಟಿಸ್ತಾ ಇದ್ದಾರೆ ಝೀಬ್ರಾ ಸಿನಿಮಾದಲ್ಲಿ. ಇಬ್ಬರು ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಟೈಮಲ್ಲಿ ಪರಿಚಯ ಆಗಿದ್ದು. ತುಂಬ ಖುಷಿ ಆಗುತ್ತೆ. ಅವಾಗ ಧನಂಜಯ್ ಸರ್ ಅಂತ ಇದೆ. ಇವಾಗ ರೀಸೆಂಟ್ಲಿ US ಹೋಗಿದ್ವಿ, ಅವಾಗ ಅವ್ರು ರೇಗಿಸ್ತಾ ಇದ್ರು. ಅಕ್ಕ ಇವೆಂಟ್ ಇತ್ತು ಅಲ್ಲಿ ಸರ್ ಅಂತ ಇದೆ. ಇವಾಗ ನೋಡಿ ನನಗೆ ವಾಪಸ್ಸು ಅಯ್ಯೋ ನಿಮ್ಗೇನು ಗೊತ್ತಾಗಲ್ವಾ ಅಂತ ನನಗೆ ವಾಪಸ್ ನಾನು ನಿನಗೆ ಅವಾಗ ಫುಲ್ ಮೋಟಿವೇಟ್ ಮಾಡಿ ನಾನು ನಿನ್ನ ಬುದ್ಧಿವಾದ ಹೇಳ್ತಾರೆ, ಇವಾಗ ವಾಪಸ್ ನನಗೆ ಹೇಳ್ತಾ ಇದೆಯಾ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಅವ್ರು ಯಾವಾಗ್ಲೂ ಮುಂಚೆಯಿಂದನೂ ಹೀಸ್ ಬಿನ್ ಅ ಗ್ರೇಟ್ ಫ್ರೆಂಡ್. ಅವ್ರದ್ದು ಯಾವುದೇ ಸಿನಿಮಾ ಬಂದರೂ ತುಂಬ ಖುಷಿ ಆಗುತ್ತೆ. ನಮ್ಮ ಇಡೀ ಫ್ಯಾಮಿಲಿ ಅವ್ರಿಗೆ ಯಾವಾಗಲೂ ಒಳ್ಳೇದಾಗಬೇಕು ಅಂತ ನಮ್ಮ ತಂದೆ ತಾಯಿ ಯಾರೇ ಆಗಿದ್ರು ಅವ್ರಿಗೆ ಹಾರೈಸ್ತಾ ಇರ್ತಾರೆ. ಆ್ಯಂಡ್ ಐ ಥಿಂಕ್ ಅವ್ರು ಹಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸತ್ಯದೇವ್ ಸರ್. ಆ್ಯಂಡ್ ಐ ಥಿಂಕ್ ಐ ಮೀನ್ ಯು ಲೈಕ್ ಬ್ಯಾಂಗ್ಳೂರ್, ಯು ಲೈಕ್ ಕರ್ನಾಟಕ ಪೀಪಲ್ ಅ ಲಾಟ್. ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್ ಆ್ಯಂಡ್ have the movie release in Kannada, and I wish you all the best, and all the best to Amrita. She's a wonderful actress, she's always been. ಹಾಡು ತುಂಬ ಚೆನ್ನಾಗಿತ್ತು, ವೆರಿ ಕ್ಯೂಟ್. ಆ್ಯಂಡ್ ಪೂರ್ಣ ಅವ್ರು ಎಲ್ಲೋ ಎದ್ದೋಗಿದ್ದಾರೆ. ನಿಮ್ಮ ಸಿನಿಮಾನು ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಆಲ್ ದ ವೆರಿ ಬೆಸ್ಟ್. ಗೊತ್ತು ಮರ್ಯಾದೆ ಪ್ರಶ್ನೆ November 22nd. ವಿದ್ಯಾಪತಿ ಬಗ್ಗೆ ಹೇಳಿದ್ರಲ್ವ ನೀವು? ಹೌದು, ಅಲ್ಲಿ ಡಾಲಿ ಪಿಕ್ಚರ್ಸ್ ಇದ್ದಾರೆ. ಅವ್ರು ಪ್ರೊಡ್ಯೂಸರ್ ಆಗಿದ್ದಾರೆ, ಆಕ್ಟರ್ ಆಗಿದ್ದಾರೆ, ನೆಕ್ಸ್ಟ್ ಮದುವೆ ಗಂಡಾಗಿದ್ದಾರೆ. ಅದಾದ್ರೆ ಅವ್ರು ನಾಚ್ಕೊತಾರೆ, ಇಡೀ ರಾಜ್ಯವೇ ಖುಷಿ ಪಡುವಂತ ವಿಷಯ. ಹೌದು, ಅದಲ್ಲದೆ ನೆಕ್ಸ್ಟ್ ಅವ್ರ ಜೊತೆನೆ ಮತ್ತೆ ಸಿನಿಮಾ ಮಾಡ್ತಾ ಇದ್ದೀನಿ ನಾನು, ಧನಂಜಯ ಅವ್ರ ಜೊತೆ.